ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ನಾನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ. ಈ ಹೊಸ ವರ್ಷ 2025ಕ್ಕೆ ನಮ್ಮನೆಗೆ ಒಬ್ಬರು ಹೊಸ ಗೆಸ್ಟ್ ಬಂದಿದ್ದಾರೆ ಅಂತ ಹೇಳಿ ಗೆಸ್ ಮಾಡಿ ಯಾರಿರ್ಬೋದು ಅಂತ ಒಂದು ಪೋಸ್ಟ್ ಹಾಕಿದ್ದೆ. ಒಬ್ಬರು ಕಾರು ಅಂದರು, ಒಂದಿಬ್ಬರು. ಆಮೇಲೆ ಬೆಕ್ಕಿರಬಹುದು ಅಂತ ಹೇಳಿದ್ರು, ಇನ್ನೊಬ್ಬರು ನಾಯಿ ಮರಿ ಅಂತ ಹೇಳಿದ್ರು, ಇನ್ಯಾರೋ ಒಂದಿಬ್ಬರು 3 ಜನ ಎರಡನೇ ಮಗು ಅಂತ ಹೇಳಿದ್ರು. ಆಮೇಲೆ ಇನ್ನೊಬ್ರು ಯಾರೋ ಹೊಸ ವರ್ಷಕ್ಕೆ ಹೊಸ ಕ್ಯಾಲೆಂಡರ್ ಅಂತ ಹೇಳಿದರು. ಅವ್ರು ಯಾರೂ ಅಲ್ಲ, ನಾನಿವತ್ತು ಅವ್ರನ್ನ ಪರಿಚಯ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಹೊಸ ವರ್ಷಕ್ಕೆ ನಮ್ಮ ಮನೆಗೆ ಒಬ್ಬರು ಹೊಸ ಮೆಂಬರ್ ಬಂದಿದ್ದಾರೆ ಅಂತ ಹೇಳೋಕ್ಕೆ. ಹೊಸ ವರ್ಷಕ್ಕೆ ಏನು ಸೆಲೆಬ್ರೇಷನ್ ಮಾಡೋಕ್ಕಾಗಿಲ್ಲ, ಎಲ್ಲೂ ಹೋಗೋಕ್ಕಾಗಿಲ್ಲ ಅಂತ ಬೇಜಾರಾಗಿತ್ತು ಈ ಸಲ. ಅದೇ ಹೊಸ ಮೆಂಬರ್ ಬಂದಿರೋದಕ್ಕೆ ಖುಷಿ ಆಯಿತು. ನೋಡೋಣ, ಇನ್ಮೇಲೆ ಅವ್ರ ಜೊತೆ ಖುಷಿಯಾಗಿರುತ್ತೆ ಅಂತ ಅಂದ್ಕೋತೀನಿ. ನನ್ನ ಮಗನಿಗೂ ಒಂದು ಟೈಮ್ ಪಾಸ್ ಆಗುತ್ತೆ, ಖುಷಿ ಆಗುತ್ತೆ ಅವ್ನಿಗೆ ಆಟಾಡೋಕ್ಕೆ. ಓಕೆ, ಅವ್ರನ್ನ ನಾನು ಕರ್ಕೊಂಬರ್ತೀನಿ. ಇವರೇ ನೋಡಿ ನಮ್ಮ ಮನೆ ಹೊಸ ಮೆಂಬರು. ಚೆನ್ನಾಗಿದ್ದಾರಾ? ಎಷ್ಟು ಚೆನ್ನಾಗಿದೆ ಅಲ್ಲ? ನನ್ನ ಹಸ್ಬೆಂಡ್ ಸಿವಿಲ್ ವರ್ಕ್ ಮಾಡ್ತಾ ಇರೋದು. ಅವ್ರ ಸೈಟಿಗೆ ಬಂದಿತ್ತಂತ ಇದು. ಅವರು ಮನೆಗೆ ಬಂದು ಕಾಳು ನೀರು ಎಲ್ಲ ತೊಗೊಂಡು ಕೊಟ್ಟಿದ್ರು. ಆಮೇಲೆ ಸಂಜೆ ಬರ್ತಾ ಇಟ್ಕೊಂಡು ಬನ್ನಿ ಅಂತಂದಿದ್ದೆ. ಹಂಗೆ ಲೇಟ್ ಆಯಿತು ಅಂತ ಅಂದ್ಕೊಂಡು ಹಾಗೆ ಬಂದಿದ್ದಾರೆ. ಅವರು ತೊಗೊಬಂದಿರಲಿಲ್ಲ. ಇದು ಈ ಹೊಸದಾಗಿ ನಮ್ಮನೆಲ್ಲ ನೋಡಿದೆ. ನಾನು ಸ್ವಲ್ಪ ಹೆದರ್ಕೊಂಡಿದ್ದೆ, ಏಕೆ ಬರ್ತಾ ಇಲ್ಲ, ಎಷ್ಟು ಹಿಡಿ ಅಂತ ಹೇಳಿದ್ರು ತಪ್ಪಿಸ್ಕೊಳ್ತಾ ಇದೆ ಕೈಯಿಂದ. ಅದಕ್ಕೆ ನಾವು ಇನ್ನೆಲ್ಲ ಹಾಗೆ ಬಿಟ್ಬಿಟ್ಟಿದ್ವಿ, ಸ್ವಲ್ಪ ಫ್ರೀ ಆಗಿರಲಿ ಅಂತ ಹೇಳಿ. ಬಾ, ಸಿಕ್ಬಿಟ್ಟೆ. ತಪ್ಪಿಸ್ಕೊಂಡು ಓಡೋಗ್ತೀಯಲ್ಲ, ಈಗ ಓಡೋ. ತಿನ್ನೋಕ್ಕೆ ಕಾಳುಗಳನ್ನೆಲ್ಲ ಇಟ್ಟಿದ್ದೀನಿ. ಗೊತ್ತಿಲ್ಲ ಅದು ಏನೇನು ತಿನ್ನುತ್ತೆ ಅಂತ. ನಾನು ಅಕ್ಕಿ, ರಾಗಿ, ಗೋಧಿ ಎಲ್ಲ ಮಿಕ್ಸೆಲ್ಲ ಇಟ್ಕೊಂಡಿದ್ದೀನಿ. ಹಸಿವಾಗಲೆಲ್ಲ ಬಂದು ತಿನ್ನುತ್ತೆ ಇದು. ನೋಡಿ, ಕತ್ ಮೇಲೆ ಒಂದು ಮಾಡ್ತೀವಿ, ಚೆನ್ನಾಗಿದೆ ಅದು. ಫುಲ್ ಚಂದ ಆಗ್ತಾಯಿದೆ. ಪಿಕಾಕ್ ಮೇಲೆ ಇರುತ್ತಲ್ಲ ಆ ಥರ.
ಇದು ಯಾರು ಸಾಕಿರೋದು ಅಂತ ಗೊತ್ತಿಲ್ಲ ನಮಗೆ. ನಮ್ಗೆ ಸಿಕ್ಕಿರೋದು ಇವಾಗ. ಇದನ್ನು ವಾಪಸ್ ಅವ್ರು ಕೇಳ್ಕೊಂಡು ಬಂದರೆ ಕೊಡಬೇಕಾಗುತ್ತೆ ಅಂತ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಇದಕ್ಕೆ ಏನಂತ ಹೆಸರಿಡೋದು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಬಾಯ್.